ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಜಂಬೂ ಸವಾರಿಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಪೊಲೀಸ್ ಬಿಗ ಬಂದೋಬಸ್ತನ್ನ ನೋಡಲಿಕ್ಕೆ ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಸರ್ ಅವರು ಬರ್ತಾ ಇದ್ದಾರೆ. ನಾನು ಮಾತಾಡ್ತೀನಿ ಸರ್, ಬಂದೋಬಸ್ತ್ ಎಲ್ಲ ಹೇಗಿದೆ ಸರ್? ಬಹಳ ವ್ಯವಸ್ಥಿತವಾಗಿ ಇವತ್ತು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ನಮ್ಮ ಪೊಲೀಸ್ ಕಮಿಷನರ್ ಮತ್ತು ಬೇರೆ ಅಧಿಕಾರಿಗಳು ಮಾಡಿದ್ದಾರೆ. ಈಗ 6,500 ಜನ ಪೊಲೀಸರು ನಾವಿಲ್ಲಿ ಹಾಕಿದ್ದೀವಿ. ಅದರ ಜೊತೆಗೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಮತ್ತು ಬೆಂಗಳೂರು ನಗರದ ಒಂದು ಕ್ಲೋಸ್ ಪ್ರಾಕ್ಸಿಮಿಟಿ ಸೆಕ್ಯೂರಿಟಿ ಟೀಮು ಸಹ ನಾವಿಲ್ಲಿ ಹಾಕಿದ್ದೀವಿ. ಸೊ ಅದರಿಂದ ನಾಡಹಬ್ಬ ಭಾಳ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮತ್ತು ಸಂಭ್ರಮದಿಂದ ಸಡಗರದಿಂದ ಆಗಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನಗಳು ಮಾಡಿದ್ದೀವಿ. ಸರ್, ಆಯಾ ಕಠಿಣ ಸ್ಥಳಗಳಿಗೆ ವ್ಯವಸ್ಥೆ ಆಗಿದೆ ಅಂತ. ಈಗ ಮೆರವಣಿಗೆ ಹೋಗೋ ಸ್ಥಳದಲ್ಲಿರ್ಬೋದು, ಹಾಗೂ ಬನ್ನಿ ಮಂಟಪದ ಕವಾಯತು ಮೈದಾನದಲ್ಲಿರ್ಬೋದು, ಅಲ್ಲೆಲ್ಲ ಹೇಗಿದೆ ಅಂತ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೌದು, ಈಗ ಇಡೀ 4.25 ಕಿಲೋಮೀಟರ್ ಏನಿದೆ ಬನ್ನಿ ಮಂಟಪದವರೆಗೂ, ಅದು ಎಲ್ಲ ರೋಡ್ ಆ್ಯಕ್ಚುಲಿ ಸರ್ವೆ ಮಾಡಿ ಅಲ್ಲಿ ಯಾವುದಾದ್ರೂ ಹಳೆ ಬಿಲ್ಡಿಂಗ್ ಅಂಥದ್ದು ಏನಾದರೂ ಇದ್ದರೆ ಅದರ ಮೇಲೆ ಯಾರು ಕುತ್ಕೊಬಾರ್ದು ಅಂತ ಸಹ ವ್ಯವಸ್ಥೆ ಮಾಡಾಗಿದೆ. ಮತ್ತು ಯಾರು ಮರದ ಮೇಲೆ ಕೂಡಬಾರ್ದು, ಅದರ ಬಗ್ಗೆ ಜಾಸ್ತಿ ನಿಗಾ ವಹಿಸಿದ್ದಾರೆ ಇವತ್ತು ಪೊಲೀಸರು. ಅಂದರೆ ಎಲ್ಲ ರೀತಿಯಲ್ಲೂ ಕಟ್ಟೆಚ್ಚರವನ್ನು ವಹಿಸಿದ್ದೀವಿ. ಯಾವುದೇ ಮೆರವಣಿಗೆಲಾಗಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ ಅನ್ನುವಂಥದ್ದು ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಜಂಬೂ ಸವಾರಿಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಪೊಲೀಸ್ ಬಿಗ ಬಂದೋಬಸ್ತನ್ನು ನೋಡಲಿಕ್ಕೆ ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಸರ್ ಅವರು ಬರ್ತಾ ಇದ್ದಾರೆ. ನಾನು ಮಾತಾಡ್ತೀನಿ ಸರ್, ಬಂದೋಬಸ್ತ್ ಎಲ್ಲ ಹೇಗಿದೆ ಸರ್? ಭಾಳ ವ್ಯವಸ್ಥಿತವಾಗಿ ಇವತ್ತು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ನಮ್ಮ ಪೊಲೀಸ್ ಕಮಿಷನರ್ ಮತ್ತು ಬೇರೆ ಅಧಿಕಾರಿಗಳು ಮಾಡಿದ್ದಾರೆ. ಈಗ 6,500 ಜನ ಪೊಲೀಸರು ನಾವಿಲ್ಲಿ ಹಾಕಿದ್ದೀವಿ. ಅದರ ಜೊತೆಗೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಮತ್ತು ಬೆಂಗಳೂರು ನಗರದ ಒಂದು ಕ್ಲೋಸ್ ಪ್ರಾಕ್ಸಿಮಿಟಿ ಸೆಕ್ಯೂರಿಟಿ ಟೀಮು ಸಹ ನಾವಿಲ್ಲಿ ಹಾಕಿದ್ದೀವಿ. ಸೊ ಅದರಿಂದ ನಾಡಹಬ್ಬ ಭಾಳ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮತ್ತು ಸಂಭ್ರಮದಿಂದ ಸಡಗರದಿಂದ ಆಗಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನಗಳು ಮಾಡಿದ್ದೀವಿ. ಸರ್, ಆಯಾ ಕಠಿಣ ಸ್ಥಳಗಳಿಗೆ ವ್ಯವಸ್ಥೆ ಆಗಿದೆ ಅಂತ. ಈಗ ಮೆರವಣಿಗೆ ಹೋಗೋ ಸ್ಥಳದಲ್ಲಿರ್ಬೋದು, ಹಾಗೂ ಬನ್ನಿ ಮಂಟಪದ ಕವಾಯತು ಮೈದಾನದಲ್ಲಿರ್ಬೋದು, ಅಲ್ಲೆಲ್ಲ ಹೇಗಿದೆ ಅಂತ? ಹೌದು, ಈಗ ಇಡೀ 4.25 ಕಿಲೋಮೀಟರ್ ಏನಿದೆ ಬನ್ನಿ ಮಂಟಪದವರೆಗೂ, ಅದು ಎಲ್ಲ ರೋಡ್ ಆ್ಯಕ್ಚುಲಿ ಸರ್ವೆ ಮಾಡಿ ಅಲ್ಲಿ ಯಾವುದಾದ್ರೂ ಹಳೆ ಬಿಲ್ಡಿಂಗ್ ಅಂಥದ್ದು ಏನಾದರೂ ಇದ್ದರೆ ಅದರ ಮೇಲೆ ಯಾರು ಕುತ್ಕೊಬಾರ್ದು ಅಂತ ಸಹ ವ್ಯವಸ್ಥೆ ಮಾಡಾಗಿದೆ. ಮತ್ತು ಯಾರು ಮರದ ಮೇಲೆ ಕೂಡಬಾರ್ದು, ಅದರ ಬಗ್ಗೆ ಜಾಸ್ತಿ ನಿಗಾ ವಹಿಸಿದ್ದಾರೆ ಇವತ್ತು ಪೊಲೀಸರು. ಅಂದರೆ ಎಲ್ಲ ರೀತಿಯಲ್ಲೂ ಕಟ್ಟೆಚ್ಚರವನ್ನು ವಹಿಸಿದ್ದೀವಿ. ಯಾವುದೇ ಮೆರವಣಿಗೆಲಾಗಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ ಅನ್ನುವಂಥದ್ದು ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಜಂಬೂ ಸವಾರಿಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಪೊಲೀಸ್ ಬಿಗ ಬಂದೋಬಸ್ತನ್ನು ನೋಡಲಿಕ್ಕೆ ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಸರ್ ಅವರು ಬರ್ತಾ ಇದ್ದಾರೆ. ನಾನು ಮಾತಾಡ್ತೀನಿ ಸರ್, ಬಂದೋಬಸ್ತ್ ಎಲ್ಲ ಹೇಗಿದೆ ಸರ್? ಭಾಳ ವ್ಯವಸ್ಥಿತವಾಗಿ ಇವತ್ತು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ನಮ್ಮ ಪೊಲೀಸ್ ಕಮಿಷನರ್ ಮತ್ತು ಬೇರೆ ಅಧಿಕಾರಿಗಳು ಮಾಡಿದ್ದಾರೆ. ಈಗ 6,500 ಜನ ಪೊಲೀಸರು ನಾವಿಲ್ಲಿ ಹಾಕಿದ್ದೀವಿ. ಅದರ ಜೊತೆಗೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಮತ್ತು ಬೆಂಗಳೂರು ನಗರದ ಒಂದು ಕ್ಲೋಸ್ ಪ್ರಾಕ್ಸಿಮಿಟಿ ಸೆಕ್ಯೂರಿಟಿ ಟೀಮು ಸಹ ನಾವಿಲ್ಲಿ ಹಾಕಿದ್ದೀವಿ. ಸೊ ಅದರಿಂದ ನಾಡಹಬ್ಬ ಭಾಳ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮತ್ತು ಸಂಭ್ರಮದಿಂದ ಸಡಗರದಿಂದ ಆಗಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನಗಳು ಮಾಡಿದ್ದೀವಿ. ಸರ್, ಆಯಾ ಕಠಿಣ ಸ್ಥಳಗಳಿಗೆ ವ್ಯವಸ್ಥೆ ಆಗಿದೆ ಅಂತ. ಈಗ ಮೆರವಣಿಗೆ ಹೋಗೋ ಸ್ಥಳದಲ್ಲಿರ್ಬೋದು, ಹಾಗೂ ಬನ್ನಿ ಮಂಟಪದ ಕವಾಯತು ಮೈದಾನದಲ್ಲಿರ್ಬೋದು, ಅಲ್ಲೆಲ್ಲ ಹೇಗಿದೆ ಅಂತ? ಹೌದು, ಈಗ ಇಡೀ 4.25 ಕಿಲೋಮೀಟರ್ ಏನಿದೆ ಬನ್ನಿ ಮಂಟಪದವರೆಗೂ, ಅದು ಎಲ್ಲ ರೋಡ್ ಆ್ಯಕ್ಚುಲಿ ಸರ್ವೆ ಮಾಡಿ ಅಲ್ಲಿ ಯಾವುದಾದ್ರೂ ಹಳೆ ಬಿಲ್ಡಿಂಗ್ ಅಂಥದ್ದು ಏನಾದರೂ ಇದ್ದರೆ ಅದರ ಮೇಲೆ ಯಾರು ಕುತ್ಕೊಬಾರ್ದು ಅಂತ ಸಹ ವ್ಯವಸ್ಥೆ ಮಾಡಾಗಿದೆ. ಮತ್ತು ಯಾರು ಮರದ ಮೇಲೆ ಕೂಡಬಾರ್ದು, ಅದರ ಬಗ್ಗೆ ಜಾಸ್ತಿ ನಿಗಾ ವಹಿಸಿದ್ದಾರೆ ಇವತ್ತು ಪೊಲೀಸರು. ಅಂದರೆ ಎಲ್ಲ ರೀತಿಯಲ್ಲೂ ಕಟ್ಟೆಚ್ಚರವನ್ನು ವಹಿಸಿದ್ದೀವಿ. ಯಾವುದೇ ಮೆರವಣಿಗೆಲಾಗಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ ಅನ್ನುವಂಥದ್ದು ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಜಂಬೂ ಸವಾರಿಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಪೊಲೀಸ್ ಬಿಗ ಬಂದೋಬಸ್ತನ್ನು ನೋಡಲಿಕ್ಕೆ ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಸರ್ ಅವರು ಬರ್ತಾ ಇದ್ದಾರೆ. ನಾನು ಮಾತಾಡ್ತೀನಿ ಸರ್, ಬಂದೋಬಸ್ತ್ ಎಲ್ಲ ಹೇಗಿದೆ ಸರ್? ಭಾಳ ವ್ಯವಸ್ಥಿತವಾಗಿ ಇವತ್ತು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ನಮ್ಮ ಪೊಲೀಸ್ ಕಮಿಷನರ್ ಮತ್ತು ಬೇರೆ ಅಧಿಕಾರಿಗಳು ಮಾಡಿದ್ದಾರೆ. ಈಗ 6,500 ಜನ ಪೊಲೀಸರು ನಾವಿಲ್ಲಿ ಹಾಕಿದ್ದೀವಿ. ಅದರ ಜೊತೆಗೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಮತ್ತು ಬೆಂಗಳೂರು ನಗರದ ಒಂದು ಕ್ಲೋಸ್ ಪ್ರಾಕ್ಸಿಮಿಟಿ ಸೆಕ್ಯೂರಿಟಿ ಟೀಮು ಸಹ ನಾವಿಲ್ಲಿ ಹಾಕಿದ್ದೀವಿ. ಸೊ ಅದರಿಂದ ನಾಡಹಬ್ಬ ಭಾಳ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ವ್ಯವಸ್ಥಿತವಾಗಿ ಮತ್ತು ಸಂಭ್ರಮದಿಂದ ಸಡಗರದಿಂದ ಆಗಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನಗಳು ಮಾಡಿದ್ದೀವಿ. ಸರ್, ಆಯಾ ಕಠಿಣ ಸ್ಥಳಗಳಿಗೆ ವ್ಯವಸ್ಥೆ ಆಗಿದೆ ಅಂತ. ಈಗ ಮೆರವಣಿಗೆ ಹೋಗೋ ಸ್ಥಳದಲ್ಲಿರ್ಬೋದು, ಹಾಗೂ ಬನ್ನಿ ಮಂಟಪದ ಕವಾಯತು ಮೈದಾನದಲ್ಲಿರ್ಬೋದು, ಅಲ್ಲೆಲ್ಲ ಹೇಗಿದೆ ಅಂತ?
ಹೌದು, ಈಗ ಇದೀ 4.25 ಕಿಲೋಮೀಟರ್ ಏನಿದೆ ಬನ್ನಿ ಮಂಟಪದವರೆಗೂ, ಅದು ಎಲ್ಲ ರೋಡ್ ಆ್ಯಕ್ಚುಲಿ ಸರ್ವೆ ಮಾಡಿ ಅಲ್ಲಿ ಯಾವುದಾದ್ರೂ ಹಳೆ ಬಿಲ್ಡಿಂಗ್ ಅಂಥದ್ದು ಏನಾದರೂ ಇದ್ದರೆ ಅದ್ರ ಮೇಲೆ ಯಾರು ಕುತ್ಕೊಬಾರ್ದು ಅಂತ ಸಹ ವ್ಯವಸ್ಥೆ ಮಾಡಾಗಿದೆ. ಮತ್ತು ಯಾರು ಮರದ ಮೇಲೆ ಕೂಡಬಾರ್ದು, ಅದರ ಬಗ್ಗೆ ಜಾಸ್ತಿ ನಿಗಾ ವಹಿಸಿದ್ದಾರೆ ಇವತ್ತು ಪೊಲೀಸವರು. ಅಂದರೆ ಎಲ್ಲ ರೀತಿಯಲ್ಲೂ ಕಟ್ಟೆಚ್ಚರವನ್ನು ವಹಿಸಿದ್ದೀವಿ. ಯಾವುದೇ ಮೆರವಣಿಗೆಲಾಗಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ ಅನ್ನುವಂಥದ್ದು ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.